ನಮಸ್ಕಾರ. ನಿಮಗೆ ಇವತ್ತೊಂದು ಮನೆಗೆ ಕರ್ಕೊಂಡು ಹೋಗ್ತೀವಿ. ಡಬಲ್ ಬೆಡ್ರೂಮ್ ಮನೆ, ಏರ್ ಕಂಡೀಷನರ್, ಟಿ ವಿ, ಫ್ಯಾನು, ಸೋಫಾ ಎಲ್ಲ ಇರುವಂತಹ ಸುಸಜ್ಜಿತ ಬಂಗ್ಲೆ ಇದು. ಆದರೆ ಇದ್ಯಾಕೆ ಹೀಗೆ ಪಾಳು ಬಿದ್ದಿದೆಯಲ್ಲ ಅಂತ ನಿಮಗೆ ಅನಿಸ್ಬೋದು. ಖಂಡಿತ ನಿಮ್ಮ ತೆರಿಗೆಯ ಹಣದಿಂದಲೇ ಇದು ಹೀಗೆ ಪಾಳು ಬಿದ್ದಿದೆ. ಅಷ್ಟಕ್ಕೂ ಇದು ಯಾರ ಮನೆ? ಇದು ಮಂಗಳೂರು ಮಹಾನಗರ ಪಾಲಿಕೆಯ ಆಸ್ತಿ. ಪಾಲಿಕೆಯ ಕಂದಾಯ ಅಧಿಕಾರಿಗಳಿಗಾಗಿ ಕಟ್ಟಿಸಿದ ಬಂಗ್ಲೆ. ನಂತರ ಮಂಗಳೂರಿನ ಮೇಯರ್ ಆದವರಿಗೆ ಬಂಗ್ಲೆ ಬೇಕು ಎನ್ನುವ ಕಾರಣಕ್ಕೆ ಇದನ್ನು ಮೇಯರ್ ಬಂಗ್ಲೆ ಎಂದು ಪರಿವರ್ತಿಸಲಾಯಿತು. ಎಷ್ಟೋ ವರ್ಷಗಳಿಂದ ಹೀಗೆ ಪಾಳು ಬಿದ್ದಿದೆ. 2015ರಲ್ಲಿ ಮೇಯರ್ ಆಗಿದ್ದಂಥ ಮಹಾಬಲ ಮಾರ್ಲಾ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಬಂಗ್ಲೆಯನ್ನು ನವೀಕರಿಸಿ ಇಲ್ಲಿ ವಾಸಿಸಲಿಕ್ಕೆ ನಿರ್ಧರಿಸಿದರು. ಆದರೆ ಅವರ ವಾಸ ಕೇವಲ 4 ದಿನಗಳಿಗಷ್ಟೇ ಸೀಮಿತವಾಯಿತು. ನಂತರ ಮತ್ತೆ ಬಂಗ್ಲೆ ಹೀಗೆ ಖಾಲಿಯಾಗಿಯೇ ಉಳಿದು ಅದರ ಸ್ಥಿತಿ ನಿಧಾನವಾಗಿ ಹದಗೆಡ್ತಾ ಹೋಯಿತು. 2017ರಲ್ಲಿ ಮೇಯರ್ ಆಗಿದ್ದಂಥ ಕವಿತಾ ಸನಿಲ್ ಅವರು ಕೂಡ ಕೆಲವು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಮತ್ತೊಮ್ಮೆ ನವೀಕರಣ ಮಾಡಿಸಿದ್ರು. ಆದರೆ ಅವರು ಕೂಡ ಇಲ್ಲಿ ವಾಸಿಸಲಿಕ್ಕೆ ಮುಂದೆ ಬರಲೇ ಇಲ್ಲ. ಅಷ್ಟಕ್ಕೂ ಮಂಗಳೂರು ಮಹಾನಗರ ಪಾಲಿಕೆ ಯಾವ ಮೇಯರ್ ಕೂಡ ಇಲ್ಲಿ ವಾಸ ಮಾಡಲೇ ಇಲ್ಲ. ಆದರೂ ಆಗಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವುದು, ಇದನ್ನು ನವೀಕರಣ ಮಾಡುವುದು, ನಂತರ ಇದನ್ನು ಹಾಗೆ ಬಿಡುವುದು ಮುಂದುವರಿತಾನೆ ಇದೆ. ಅಷ್ಟಕ್ಕೂ ಇದು ಯಾರ ಹಣ? ನಿಮ್ಮ ತೆರಿಗೆಯ ಹಣ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ಯಾವತ್ತಾದರೂ ಬಂಗ್ಲೆ ಬೇಕಿತ್ತಾ? ಖಂಡಿತ ಇಲ್ಲ. ಯಾಕಂದರೆ ಅದರ ಅಗತ್ಯನೇ ಮಂಗಳೂರಿನ ಯಾವುದೇ ಮೇಯರ್ಗೆ ಬೀಳಲೇ ಇಲ್ಲ. ಆದರೆ ಇಂಥ ಒಂದು ಬಂಗ್ಲೆ ಬೇಕು ಅಂತೇಳಿ ಹಠ ಮಾಡಿ ದುಂದು ವೆಚ್ಚ ಮಾಡಿ ಹೀಗೆ ಪಾಳು ಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಜನ ಕೇಳಬೇಕಾಗಿದೆ. ಹೀಗೆ ಇಲ್ಲಿ ಅಳವಡಿಸಲಾಗಿದ್ದಂಥ ಏರ್ ಕಂಡೀಷನರ್, ಫ್ಯಾನ್ಗಳು, ದುಬಾರಿ ಪೀಠೋಪಕರಣಗಳು ಬಳಕೆ ಇಲ್ಲದೆ ಹಾಳಾಗಿವೆ. ಬಂಗ್ಲೆಯ ಆವರಣದಲ್ಲೂ ಎಲ್ಲೆಡೆ ಗಿಡ ಕಂಟಿಗಳು ಬೆಳೆದು ನಿರ್ಲಕ್ಷ್ಯದ ಚಿತ್ರಣ ಕಾಣ್ತಾ ಇದೆ. ಇಲ್ಲಿರುವಂಥ 2 ಮಲಗುವ ಕೋಣೆಗಳಿರುವಂಥ ಈ ಬಂಗ್ಲೆ ಅಕ್ರಮ ಚಟುವಟಿಕೆಗಳ ಕೇಂದ್ರ. ಗಾಂಜಾ ಮಾರಾಟಗಾರರು, ವೇಷವಾಟಿಕೆ ದಂಧೆ ನಡೆಸೋರಿಗೆ ಇದು ಅಡ್ಡೆ ಅಂತ ಹೇಳಲಾಗ್ತಾ ಇದೆ. ಆರೋಪ ನಿತ್ಯ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಪ್ರತಿ ಬಾರಿ ಇಲ್ಲಿ ರೆನೋವೇಷನ್ ಮಾಡುವುದು, ನಂತರ ಹಾಗೆ ಬಿಡುವ ಚಾಳಿ ಯಾವತ್ತು ನಿಲ್ಲುತ್ತೋ ದೇವರಿಗೆ ಗೊತ್ತು. ಹೀಗೆ ಬಿಡುವ ಬದಲು ಯಾವುದಾದರೂ ಅಧಿಕಾರಿಗಳಿಗೆ ನೀಡಿದ್ರೆ ಉಪಯೋಗವೂ ಬರುತ್ತದೆ. ಅದರೊಂದಿಗೆ ಅಧಿಕಾರಿಗೆ ನೀಡಬೇಕಾದ ಬಾಡಿಗೆ ಹಣವೂ ಉಳಿಯುತ್ತದೆ. ಸಮಸ್ಯೆ ಇಲ್ಲಿದೆ, ಪರಿಹಾರವೂ ಇದೆ. ಇಚ್ಛಾಶಕ್ತಿ ಬೇಕು ಅಷ್ಟೇ. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.